ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ವಿವಾದ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಶಾಸಕ ಮಾಗಡಿ ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಪೌರಕ್ಕೆ ಚಪ್ಪಲಿ ಹಿಡಿದು ಬಂದಿದ್ರೆ ಕುಮಾರಸ್ವಾಮಿ ಮೇಲೂ ಕೇಸ್ ಆಗ್ತಿತ್ತು. ತರಲೆ ಮಾಡೋದಕ್ಕೆ ಕುಮಾರಸ್ವಾಮಿ ಇದ್ದಾರೆ ಅನ್ನುವಂಥ ಟೀಕೆ ಈಗ ಬಾಲಕೃಷ್ಣ ಅವ್ರದ್ದು. ಮುಂದೆ ಹೋದ್ರೆ ದೌರ್ಜನ್ಯ, ಹಿಂದೆ ಬಂದ್ರೆ ಹೆದರ್ಕೊಂಡು ಅಂತೀರಾ? ಮಾಧ್ಯಮಗಳಿಗೆ ನಾವು ಹೆದರ್ಕೊಳ್ಬೇಕಾಗಿದೆ. ಮಾಗಡಿ ಶಾಸಕ ಬಾಲಕೃಷ್ಣ ಕಿಡಿಕಾರಿದ್ದಾರೆ ಈಗ ಕುಮಾರಸ್ವಾಮಿ ವಿರುದ್ಧ. ತರಲೆ ಮಾಡೋದು ಕುಮಾರಸ್ವಾಮಿ ಇದ್ದಾರೆ, ಟೀಕೆ ಮಾಡಿದ್ದಾರೆ. ಮುಂದೆ ಹೋದ್ರು ದೌರ್ಜನ್ಯ ಅಂತೀವಿ, ಹಿಂದೆ ಬಂದರೆ ಹೆದರ್ಕೊಂಡ್ರು ಅಂತ ಹೇಳ್ತೀವಿ ಅಂತ ಆರೋಪ ಮಾಡಿದ್ದಾರೆ. ತರಲೆ ಮಾಡಕ್ಕೆ ಇರುತ್ತಾನೆ ಡಿಕೆ ಬಂದಿದ್ರೆ ಅವ್ರನ್ನು ಮಾಡ್ತಿದ್ರೇನೋ, ಗಲಾಟೆಲ್ ಬಂದು ಅವರು ಪರ್ಕೆ ಹಿಡ್ಕೊಂಡು ಚಪ್ಪಲಿ ಹಿಡ್ಕೊಂಡು ಬಂದಿದ್ರೆ ಅವ್ರನ್ನು ಮಾಡ್ತಿದ್ರು, ಅವ್ರೇನು ಹಿಡ್ಕೊಂಡು ಬಂದಿಲ್ವಲ್ಲ. ಕಾಂಪ್ಲಿಕೇಟೆಡ್ ಅವ್ರು ಮಾಡ್ತಾವ್ರೆ ಅಷ್ಟೇ. ಕುಮಾರಸ್ವಾಮಿ ಅವ್ರು ಕಾಂಪ್ಲಿಕೇಟೆಡ್ ಮಾಡ್ತಾವ್ರೆ, ಸರ್ಕಾರ ಏನು ಕಾಂಪ್ಲಿಕೇಟೆಡ್ ಮಾಡ್ಕೋತಾ ಇಲ್ಲ. ಹೋಗಿ ಬರ್ಲಿ, ದೇವ್ರು ಒಳ್ಳೇದು ಮಾಡ್ಲಿ ಅವ್ರಿಗೆ. ಅವ್ರು ತರಲೆ ಮಾಡಕ್ಕೆ ಇರುತ್ತಾನೆ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ತರಲೆ ಮಾಡಕ್ಕೆ ಇರೋದು ಅವ್ರು ಮಾಡ್ಲಿ, ಏನು ತೊಂದರೆ ಇಲ್ಲ, ಓಟ್ ಬರ್ಲಿ. ಏನಿಲ್ಲ, ರೈತರು ಬಂದು ದುಡ್ಡು ಕೊಡಿ ಅಂದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಷ್ಟು. ಅದು ಸರ್ಕಾರ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ತಲೆ ಬಾಗ್ತೀವಿ. ಸರ್ಕಾರದ ತೀರ್ಮಾನಕ್ಕೆ ನಾವೇನು ವಿರುದ್ಧ ಹೋಗಲ್ಲ. ಸರ್ಕಾರ ತೀರ್ಮಾನ ತಗೊಂಡ್ರೆ ನಾವು ಅದಕ್ಕೆ ನಾವು ಮಾಡಲೇಬೇಕು ಅಂತ ನಾವೇನು ಅಟಕ್ ಬಿದ್ದಿಲ್ಲ. ಸರ್ಕಾರದ ತೀರ್ಮಾನಕ್ಕೆ ನಾವು ಬದ್ಧ ಇರ್ತೀವಿ. ಮುಖ್ಯಮಂತ್ರಿಗಳ ತೀರ್ಮಾನಕ್ಕೆ, ಸರ್ಕಾರದ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಇರ್ತೀವಿ. ಹಿಂದೆ ಬಂದ್ರೆ ನೀವೇ ಹೇಳ್ತೀರಾ, ಇದೆಲ್ಲರೂ ಫೇಸ್ ಮಾಡಲೇಬೇಕು ರಾಜಕಾರಣದಲ್ಲಿ. ಮುಂದೆ ಹೋದ್ರೆ ಏನು ನೀವು ಎಷ್ಟು ದೌರ್ಜನ್ಯ ಮಾಡ್ತಾ ಇದ್ದೀರಾ, ಏನು ಮಾಡ್ತೀವಿ ಅಂತ ಅಟಕ್ ಬಿದ್ದಿದ್ದೀರಾ ನೀವೇ ಅಂತೀರಾ. ಹಿಂದೆ ಬಂದ್ರೆ ನಿಮ್ಗೆ ಅವಮಾನ ಆಗ್ಲಿಲ್ವಾ ಅಂತೀರಾ. ನಾವು ನಿಮ್ಮ ಮಾಧ್ಯಮದವ್ರಿಗೆ, ರೈತರಿಗೆ ಎದುರ್ಕೊಳ್ಳಂಗಿಲ್ಲ, ನಿಮ್ಮ ಮಾಧ್ಯಮದವ್ರಿಗೆ ಎದುರ್ಕೊಂಡು ಬದುಕಬೇಕು ನಾವು. ಹಂಗಾಗ್ಬಿಟ್ಟಿದೆ ನಮ್ಮ ಕತೆ. ಬಂದಿದ್ರೆ ಅವ್ರನ್ನು ಮಾಡ್ತಿದ್ರೇನೋ, ಗಲಾಟೆಲ್ ಬಂದು ಅವರು ಪರ್ಕೆ ಹಿಡ್ಕೊಂಡು ಚಪ್ಪಲಿ ಹಿಡ್ಕೊಂಡು ಬಂದಿದ್ರೆ ಅವ್ರನ್ನು ಮಾಡ್ತಿದ್ರು, ಅವ್ರೇನು ಹಿಡ್ಕೊಂಡು ಬಂದಿಲ್ವಲ್ಲ. ಕಾಂಪ್ಲಿಕೇಟೆಡ್ ಅವ್ರು ಮಾಡ್ತಾವ್ರೆ ಅಷ್ಟೇ. ಕುಮಾರಸ್ವಾಮಿ ಅವ್ರು ಕಾಂಪ್ಲಿಕೇಟೆಡ್ ಮಾಡ್ತಾವ್ರೆ, ಸರ್ಕಾರ ಏನು ಕಾಂಪ್ಲಿಕೇಟೆಡ್ ಮಾಡ್ಕೋತಾ ಇಲ್ಲ. ಹೋಗಿ ಬರ್ಲಿ, ದೇವ್ರು ಒಳ್ಳೇದು ಮಾಡ್ಲಿ ಅವ್ರಿಗೆ. ಅವ್ರು ತರಲೆ ಮಾಡಕ್ಕೆ ಇರುತ್ತಾನೆ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ತರಲೆ ಮಾಡಕ್ಕೆ ಇರೋದು ಅವ್ರು ಮಾಡ್ಲಿ, ಏನು ತೊಂದರೆ ಇಲ್ಲ, ಓಟ್ ಬರ್ಲಿ. ಏನಿಲ್ಲ, ರೈತರು ಬಂದು ದುಡ್ಡು ಕೊಡಿ ಅಂದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಷ್ಟು. ಅದು ಸರ್ಕಾರ ತಗೊಂಡ್ರೆ ಅದಕ್ಕೆ ನಾವು ತಲೆ ಬಾಗ್ತೀವಿ. ಸರ್ಕಾರದ ತೀರ್ಮಾನಕ್ಕೆ ನಾವೇನು ವಿರುದ್ಧ ಹೋಗಲ್ಲ. ಸರ್ಕಾರ ತೀರ್ಮಾನ ತಗೊಂಡ್ರೆ ನಾವು ಅದಕ್ಕೆ ನಾವು ಮಾಡಲೇಬೇಕು ಅಂತ ನಾವೇನು ಅಟಕ್ ಬಿದ್ದಿಲ್ಲ. ಸರ್ಕಾರದ ತೀರ್ಮಾನಕ್ಕೆ ನಾವು ಬದ್ಧ ಇರ್ತೀವಿ. ಮುಖ್ಯಮಂತ್ರಿಗಳ ತೀರ್ಮಾನಕ್ಕೆ, ಸರ್ಕಾರದ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಇರ್ತೀವಿ. ಹಿಂದೆ ಬಂದ್ರೆ ನೀವೇ ಹೇಳ್ತೀರಾ, ಇದೆಲ್ಲರೂ ಫೇಸ್ ಮಾಡಲೇಬೇಕು ರಾಜಕಾರಣದಲ್ಲಿ. ಮುಂದೆ ಹೋದ್ರೆ ಏನು ನೀವು ಎಷ್ಟು ದೌರ್ಜನ್ಯ ಮಾಡ್ತಾ ಇದ್ದೀರಾ, ಏನು ಮಾಡ್ತೀವಿ ಅಂತ ಅಟಕ್ ಬಿದ್ದಿದ್ದೀರಾ ನೀವೇ ಅಂತೀರಾ. ಹಿಂದೆ ಬಂದ್ರೆ ನಿಮ್ಗೆ ಅವಮಾನ ಆಗ್ಲಿಲ್ವಾ ಅಂತೀರಾ. ನಾವು ನಿಮ್ಮ ಮಾಧ್ಯಮದವ್ರಿಗೆ, ರೈತರಿಗೆ ಎದುರ್ಕೊಳ್ಳಂಗಿಲ್ಲ, ನಿಮ್ಮ ಮಾಧ್ಯಮದವ್ರಿಗೆ ಎದುರ್ಕೊಂಡು ಬದುಕಬೇಕು ನಾವು. ಹಂಗಾಗ್ಬಿಟ್ಟಿದೆ ನಮ್ಮ ಕತೆ. ಬಂದಿದ್ರೆ ಅವ್ರನ್ನು ಮಾಡ್ತಿದ್ರೇನೋ, ಗಲಾಟೆಲ್ ಬಂದು ಅವರು ಪರ್ಕೆ